ಈ 2 ಸರ್ಟಿಫಿಕೇಟ್ಸ್ ಬಂದಿತ್ತು ಬೆಳಗಾವಿಯಿಂದ. ಎಲ್ಲ ಸೇಫ್ ಮಾಡ್ಕೊತೀನಿ ನಾನು. ಹೋದಾಗ ನನ್ನ ಗಂಡ ಮನೆಗೆ ಎಲ್ಲ ತೊಗೊಂಡು ಹೋಗ್ತೀನಿ. ಮಂತಿಂಗ್ 9/12/2013. ಕಿತ್ತಾಟ, ಜಗಳ, ಅಳುವು. ಇಲ್ಲಿ ಫಸ್ಟ್ ಟೈಮ್ ನಾನು ಸ್ಟಿಚ್ ಮಾಡಿರುವಂತಹ ಒಂದು ಬ್ಲೌಸ್. ನಾನು ಬೆಸ್ಟಿ ಫೋಟೋ ಇಟ್ಕೊಂಡಿದ್ದೀನಿ. ದಿಸ್ ಪಾಕೆಟ್ ಆಸ್ ಮೈ ಹೋಲ್ ಹಾರ್ಟ್. ಯಾಕೆ ಇದೆಲ್ಲ ನಮ್ಮ ರಕ್ಷಿತಕ್ಕ. ವಾಂಟ್ ಟು ಶೋ ಸಮಥಿಂಗ್ ಫಾರ್ ಯು. ಏನೋ ಒಂದು ಎಮೋಷನ್, ಕನೆಕ್ಷನ್ ಬಿಟ್ಟೋಗಕ್ಕೆ ಮನಸ್ಸಾಗ್ತಾ ಇಲ್ಲ. ಮೇ ಬಿ ನಾನು ನಿದ್ದೆ ಹೊಡಿತಿರ್ತೀನಿ ಕ್ಲಾಸಲ್ಲಿ, ಬುಕ್ ಕೊಟ್ಟಿರ್ತೀನಿ ಬರೀ ನನ್ನ ಬುಕ್ಕಲ್ಲಿ. ಹಾಗೆಲ್ಲ ಬರ್ಕೊಂಡು ಹೇಳ್ತಾ ಇದ್ದೆ ನಾನು ಸ್ಟಾರ್ಟಿಂಗಲ್ಲಿ. ಎಕ್ಸಾಮ್ ಇದೆ ನೆಕ್ಸ್ಟು September 5th. ಈ ಜಿರಳೆನೆಲ್ಲ ಆಪ್ರೇಷನ್ ಮಾಡ್ತೀವಲ್ಲ, ನಾನು ದುಡ್ದಿಟ್ಕೊಂಡಿರೋಂಥ ಅಸೈನ್ಮೆಂಟ್ಸ್. ನನಗೆ ಯಾಕೋ ಏನೋ ಆಗ್ಬಿಟ್ಟಿದೆ ಬೆಳಗ್ಗೆ ನಾನು. ಹಲೋ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಟೈಮ್ 8:30 ಆಗಿದೆ. ನಾನು ಈಗ ಎದ್ದಿದ್ದೀನಿ, ನಾಟ್ ಫೀಲಿಂಗ್ ವೆಲ್. ಆ್ಯಕ್ಚುಲಿ ಇವತ್ತು August 15 ಸ್ವತಂತ್ರ ದಿನಾಚರಣೆ, 80ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಇದಕ್ಕೂ ಮುಂಚೆ ಹೇಳಬೇಕಾಗಿರೋ ವಿಷಯ ಏನಪ್ಪ ಅಂತಂದರೆ, ನಮ್ಮನ್ನು ನೈಟು ಪೀಸ್ಫುಲ್ಲಾಗಿ ಮಲ್ಗಕ್ಕೆ ಸಾಧ್ಯವಾಗಿರೋಂಥ ಆ ಸೈನಿಕರು, ಹಾಗೆ ನಾವು 3 ಹೊತ್ತು ಹೊಟ್ಟೆ ತುಂಬ ಊಟ ತಿಂತಾಯಿದ್ದೀವಿ. ಇದಕ್ಕೆ ಕಾರಣ ಆಗಿರೋ ರೈತರಿಗೆ ಧನ್ಯವಾದ ಸಲ್ಲಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದರೆ, ನಂದು ಕಬೋರ್ಡ್, ಅಕಾಡೆಮಿಕ್ಸ್ ಎಲ್ಲ ಅಲ್ಲಿ ಏನು ಸ್ಟೋರ್ ಮಾಡಿದ್ವಿ ಆ ಕಬೋರ್ಡು, ಅಲ್ಲಿ ತುಂಬ ನೆನಪುಗಳಿದ್ದಾವೆ. ಅದರಲ್ಲಿ ಒಂದು ಮೇನ್ ಇಂಪಾರ್ಟೆಂಟಾಗಿ ಒಂದನ್ನು ಶೇರ್ ಮಾಡೋದಿದೆ. ಆ್ಯಕ್ಚುಲಿ ಕ್ಲೀನ್ ಮಾಡಬೇಕಿತ್ತು. ಸೊ ಇಲ್ಲೊಂದು ತುಂಬ ದೊಡ್ಡ ಮೆಮೊರಿ ಇದೆ, ಅದನ್ನು ನಿಮ್ಗಳ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಲೆಟ್ಸ್ ಬಿಗಿನ್. 2nd ಫ್ಲೋರಲ್ಲಿರೋ ಅಡುಗೆ ಮನೆ, ಕೆಳಗಡೆ ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮಾಡ್ಕೊಂಡು ತಿನ್ನೋದು. ಬಟ್ ಯಾವತ್ತಾದ್ರೂ ಬಾಡಿಗೆ ಕೊಟ್ಟರೆ ಬೇಕಾಗುತ್ತೆ ಅಂತ ಸಪ್ರೇಟ್ ಕಟ್ಟಿದ್ದಾರೆ ಅಷ್ಟೇ. ಸೊ ಆ ಕಬೋರ್ಡ್ಸಲ್ಲಿ ಓಲ್ಡ್ ಥಿಂಗ್ಸ್ನ ಡಂಪ್ ಮಾಡಿದ್ದೀವಿ. ವಿದ್ಯಾ ಕಬೋರ್ಡು, ಭರತ ಕಬೋರ್ಡು, ಪಲ್ಲವಿ ಅಕ್ಕ ಕಬೋರ್ಡು, ಇದು ನನ್ನ ಕಬೋರ್ಡು. ಅವರಿಬ್ಬರದ್ದು ಇಲ್ಲ. ಯಾಕೆ ಅಂತಂದರೆ ನಾವೇನು ಈ 21 ಏನೋ ಈಗ ಮನೆಗೆ ಬಂದಿದ್ದು, ಬರೋಷ್ಟರಲ್ಲಿ ಅವ್ರದ್ದು ಎಜುಕೇಷನ್ನೇ ಕಂಪ್ಲೀಟ್ ಆಗಿತ್ತು. ಸೊ ಇಲ್ಲ, ಕೆಲವು ಮಾತ್ರ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಬುಕ್ಸು ಅಲ್ಲಿ ನಮ್ಮ ಅಕ್ಕ ಸಪ್ರೇಟ್ ಇಟ್ಟಿದ್ದಾರೆ. ಬಿಟ್ಟರೆ 4 ಕಬೋರ್ಡು ನಾವು 4 ಜನ ಇಟ್ಕೊಂಡಿರೋದೇನೆ. ಕಂಪನಿಯ ಹೆಡ್ಸೆಟ್, ವರ್ಕ್ ಫ್ರಮ್ ಹೋಮ್ ಆದ ಕಾರಣ ಇಲ್ಲಿ. ಸೊ ವಾಟ್, ವೈಫೈ ಹಾಕ್ಸಿರೋದು, ಯಾಕೋ ಬೆಳಗ್ಗೆನೂ ನೆನಪೇ ಆಗ್ತಾಯಿಲ್ಲ ವೈಫೈ ಹಾಕ್ಸಿರೋದು. ಕಂಪನಿಲಿ ಎಕ್ಸಾಮ್ಸ್ ಇರುತ್ತೆ, ಓಕೆನಾ. ಸೊ ಆಗ 24 ಮತ್ತು 25 ಬರೆದಿರೋ ಸ್ವಲ್ಪ ಡೈರೀಸ್ ಇದು. ಈಗ 26 ಎಕ್ಸಾಮ್ ಇದೆ ನೆಕ್ಸ್ಟು September 5th. ಪ್ರಿಪೇರ್ ಬೇರೆ ಆಗಬೇಕು, ಅದಕ್ಕೆ ಆ ಬುಕ್ಸಿಗೆ ಬರ್ತಿರೋ ಬುಕ್ಸು. ದೀಸ್ ಆರ್ ಆಲ್ ಮೈ, ನನ್ನ ಆಸ್ತಿ, ನಾನು ದುಡ್ದಿಟ್ಕೊಂಡಿರೋಂಥ ಆಸ್ತಿ, ಸರ್ಟಿಫಿಕೇಟ್ಸ್ ಅಂಡ್ ಆಲ್. ಇದರಲ್ಲೆಲ್ಲ ಜೆರಾಕ್ಸ್ ಆಗೋದು ಬೇಡ. ಇದೆಲ್ಲ ಡಿಗ್ರಿ ಸಬ್ಮಿಟ್ ಮಾಡ್ತಿದ್ದ ಏನಿದು ಅಸೈನ್ಮೆಂಟ್ಸ್. ನನಗೆ ಯಾಕೋ ಏನೋ ಆಗ್ಬಿಟ್ಟಿದೆ ಬೆಳಗ್ಗೆ ನಾನು. ಏನಿದು ಅಷ್ಟೇನೋ ವೈಫೈ ಬಾಕ್ಸ್, ಯಾವಾಗ 2024 ಜೂನಲ್ಲಿ ಹಾಕ್ಸಿರೋದು. ಕಂಪನಿ ಜಾಯಿನ್ ಆಗಿ ಡೇಟ್ ಸಮಥಿಂಗ್. ಇದು ನಾನು ವಾಟ್ ದಟ್ ಕಂಟೆಂಟ್ ಕ್ರಿಯೇಷನ್ ಅದಾಗಿಂದ ಸ್ಟಾರ್ಟ್ ಮಾಡಿ ಬರೀತಿರೋದು. ಏನಾದರೂ ಡೈಲಿ ವ್ಲಾಗ್ಸ್, ಏನಾದರೂ ಸಮಥಿಂಗ್ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿ ಹೇಳೋದಾಗಿದ್ದರೆ ಇದನ್ನೆಲ್ಲ ಬರೆಯೋದು. ಎಷ್ಟು ಬರೆದಿದ್ದೀನಿ ಅಂತಂದರೆ ನಾನು, ನನಗೆ ಯಾವಾಗ ಬರೋದು ಇಷ್ಟು ಅಂತ ಅನ್ನಿಸ್ತೈತೆ ನನಗೆ. ನೋಡಿ, ಇಲ್ಲಿಂದ ಸ್ಟಾರ್ಟು. ಕನ್ನಡದಲ್ಲೇ ಬರೆದಿದ್ದೀನಿ, ಅಲ್ಲೆಲ್ಲ ಇಂಗ್ಲೀಷ್ ವರ್ಡ್ಸು. ರಿಷಿ ಬಗ್ಗೆ ಬರೆದಿದ್ದೀನಿ ಒಂದು. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಒಂದು ಸ್ವಲ್ಪ ಬರೆದಿರೋದು. ಹೇಗೆ ಇನ್ಯಾವುದು ರೇಷ್ಮೆ ಗೂಡ್ದು ಹುಳ ಹೆಂಗೆ ಕಟ್ಟತ್ತೆ ಅಂತೆಲ್ಲ ಅದ್ರ ಬಗ್ಗೆ ಬರ್ತಿರೋದು. ಹೇಗೆ ಹಾಗೆಲ್ಲ ಬರ್ಕೊಂಡು ಹೇಳ್ತಾ ಇದ್ದೆ ನಾನು ಸ್ಟಾರ್ಟಿಂಗಲ್ಲಿ. ಬಟ್ ಈಗ ಹಂಗಲ್ಲ. ಆ ಕ್ಲಿಪ್ಸ್ ನೋಡಿ ಏನು ಹೇಳ್ಬೇಕು ಅನ್ಸುತ್ತೋ 1 to 2 ಸೆಂಟೆನ್ಸಸ್ನ ಹಂಗೆ ಹೇಳ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಬರ್ದಿರೋ ತುಂಬಾ ಇದೆ. ಇದೊಂದೇ ಬುಕ್ಕಲ್ಲ, ಒಂದೊಂದು ಬುಕ್ಕಲ್ಲಿ ರೂಮಲ್ಲಿ ಒಂದು ಬುಕ್ ಇಟ್ಟಿದ್ದೀನಿ, ಅಲ್ಲೊಂದು ಸ್ವಲ್ಪ ಬರ್ತಿದ್ದೀನಿ ಹಂಗೆ ನಾನು. ಇದು ಏನಾದೆ, ಬಟ್ ಇದು ಬೇಕಾಗಿರೋ ಬುಕ್ಸ್ ಇವೆಲ್ಲ. ಕೆಮಿಸ್ಟ್ರಿ ಅಬ್ಸರ್ವೇಷನ್ ಅಂತ PUCದು ಡಿಗ್ರಿ ಬುಕ್ಕನ್ನು. ಈಗೇನು MBAದಲ್ಲಿ PGI ಬರೆದಿದ್ದೀನಿ, ಪರ್ಸನಲ್ ಗ್ರೋತ್ ಆ್ಯಂಡ್ ಇಂಟರ್ಪರ್ಸನಲ್ ಎಫೆಕ್ಟಿವ್ನೆಸ್. ಅಷ್ಟೇ, ನಾವು ಬುಕ್ ಉಳಿಸ್ಬೇಕು, ಒಟ್ನಾಗ ಬುಕ್ ವೇಸ್ಟ್ ಆಗಬಾರ್ದು. ಅಕ್ಷಯ್ ಹ್ಯಾಂಡ್ ರೈಟಿಂಗ್. ಅದೇನೋಕ್ಕಪ್ಪ ನನಗಂತೂ ಗೊತ್ತಿಲ್ಲ. ನನ್ನ ಬುಕ್ಕಲ್ಲಿ ಅಕ್ಷಯ ಬರೆದಿದ್ದಾಳೆ. ಮೇ ಬಿ ನಾನು ನಿದ್ದೆ ಹೊಡಿತಿರ್ತೀನಿ ಕ್ಲಾಸಲ್ಲಿ, ಬುಕ್ ಕೊಟ್ಟಿರ್ತೀನಿ ಬರೀ ನನ್ನ ಬುಕ್ಕಲ್ಲಿ ಅಂತ.
ಇವೆಲ್ಲ ನೆನ್ಪುಗಳು. ಆ್ಯಕ್ಚುಲಿ ಇವರೆಲ್ಲ ಥ್ರೋ ಮಾಡಿಬಿಟ್ಟಿದ್ದಾರೆ, ಬಟ್ ನಾನು ನನ್ನ ಥಿಂಗ್ಸ್ನ ಥ್ರೋ ಮಾಡಿಲ್ಲ. 6th 5th 6thಲ್ಲೆಲ್ಲ ನನ್ನ ಹ್ಯಾಂಡ್ ರೈಟಿಂಗ್ ಹೆಂಗಿತ್ತು ಅಂತ ನನ್ನ ಹತ್ರ ಸ್ಟಿಲ್ ಇನ್ನೂ ಬುಕ್ಸ್ ಇದ್ದಾವೆ. ಬಟ್ ಏನೋ ಒಂಥರ ನನಗೆ ಎಮೋಷನ್, ಈ ಥರ ಎಲ್ಲ ನನಗೆ ಬಿಸಾಕೋದೆಲ್ಲ ನಾನು ಬಿಸಾಡಲ್ಲ ಎಲ್ಲ. ಅದಕ್ಕೆ ಇಷ್ಟೊಂದು ಇಟ್ಕೊಂಡಿರೋದು. ಅವರೆಲ್ಲ ನೀಟಾಗಿ ಸ್ವಲ್ಪ ಸ್ವಲ್ಪ ಇಟ್ಕೊಂಡವ್ರೆ, ನಾನು ಎಲ್ಲ ಕಸ ಥರ ತುಂಬ್ಕೊಂಡಿದ್ದೀನಿ. ಬಟ್ ಇವತ್ತೆಲ್ಲ ಕ್ಲೀನ್ ಮಾಡಿ ಒಂದು ಸೆಟಲ್ ಡೌನ್ ಮಾಡ್ಬೇಡಿ. ಇದು ಸಮಥಿಂಗ್ ಇಂಪಾರ್ಟೆಂಟು ID ಪಾಸ್ವರ್ಡ್ಸ್ ಬರ್ತಿರೋದು. ಈ ಬುಕ್ಕು ಬಂದು MBA ಮುಗಿಸಿ ನೆಕ್ಸ್ಟು ಇಂಟರ್ವ್ಯೂಸ್ ಎಲ್ಲ ಕೊಡಬೇಕಲ್ವ, ಆ ಟೈಮಲ್ಲಿ ಬರೆದಿರೋವಂಥದ್ದು. ಏನು ಕ್ವಶನ್ಸು, ಸೆಲ್ಫ್ ಇಂಟ್ರೊಡಕ್ಷನ್ ಹೆಂಗೆ ಹೇಳಬೇಕು, ಈ ಎಲ್ಲ ಸರ್ಟೆನ್ ಕಾಮನ್ ಕ್ವಶನ್ಸ್ ಇರ್ತಾವಲ್ಲ ಇಂಟರ್ವ್ಯೂದಲ್ಲಿ, ಎಲ್ಲೋದ್ರೂ ಅದೇ ಕ್ವಶನ್ಸ್ ಕೇಳ್ತಾರೆ ಅಪಾರ್ಟ್ ಫ್ರಮ್ ಅವ್ರ ಕಂಪನಿಗೆ ಬಿಟ್ಟು. ಸೊ ಹಂಗಾಗಿ ಅವನ್ನೆಲ್ಲ ನೋಟ್ ಡೌನ್ ಮಾಡಿಕೊಂಡು ಬರೆದೇ ಇಟ್ಕೊಂಡಿರೋದು. ತುಂಬ ಬರೆದಿದ್ದೀನಿ, ಆಲ್ಮೋಸ್ಟು ಇಷ್ಟು ಪೇಜಸ್ ಏನಿದಾವೆ, ಇಷ್ಟು ಪೇಜಸ್ಸೂ ಬರ್ದಿರೋದೆ, ಕ್ವಶನ್ಸ್ ಬರ್ದಿರೋದೇ. ತುಂಬ ರಿಜೆಕ್ಷನ್ಸ್ ಆಗಿ ಬೇರೆ ಬೇರೆ ಕಂಪ್ನಿಗಳಲ್ಲಿ, ಮತ್ತು ಸೆಲೆಕ್ಟ್ ಆಗೋ ಕಂಪನಿಗಳಲ್ಲಿ ನಮಗೆ ರೋಲ್ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಕೊನೆಗೆ ಬಂದು ಗ್ಯಾಲಿಗರ್. ಬಟ್ ಗ್ಯಾಲಿಗರ್ ಅಂತಂದರೆ ಏನೋ ಒಂದು ಎಮೋಷನ್, ಕನೆಕ್ಷನ್ ಬಿಟ್ಟೋಗೋಕೆ ಮನಸ್ಸಾಗ್ತಾ ಇಲ್ಲ. ಲೈಕ್ ಎಲ್ಲರಿಗೂ ಇರುತ್ತಲ್ವ, ಫಸ್ಟ್ ಕಂಪನಿ ಅಂತಂದರೆ ಒಂದು ಬಾಂಡಿಂಗ್, ಅಟ್ಯಾಚ್ಮೆಂಟ್, ಪ್ರೀತಿ ಇದೆ. ಕಂಪನಿ ಅಂತಂದರೆ ಏನೋ ಒಂದು ಖುಷಿ. ಸುಧಾಕರ್ ಅವ್ರು ಕೊಡಿಸಿರೋ ಬುಕ್ಕು. ಹಾಗೆಲ್ಲ ಸ್ಕೂಲಲ್ಲಿ, ನಂದಿ ಸ್ಕೂಲು ಅಷ್ಟೇ, ಇಲ್ಲಿ ಕುಪ್ಪಳ್ಳಿ ಸ್ಕೂಲಲ್ಲಿ ಕೊಡಿಸಿಲ್ಲ ಅಂತ ಸರ್. ನಂದಿ ಸ್ಕೂಲು ಮತ್ತು ನಾನು ಚಿಕ್ಕಬಳ್ಳಾಪುರ MV ಕಾಲೇಜಲ್ಲಿ ಓದಿದ್ದು, ಅಲ್ಲೂ ಅಷ್ಟೇ ಬುಕ್ಸು ಕೊಡಿಸ್ತಿದ್ರು. ಈಗ ಇಷ್ಟೆಲ್ಲ ಬುಕ್ಸು ಕೊಡಿಸ್ತಿದ್ರು. ಆ ಬುಕ್ಕು ಇವೆಲ್ಲ ಏನೋ ಕಾರ್ಡ್ ಶೀಟ್ಸ್ ಹಿಂಗೆ ಇಟ್ಕೊಂಡಿದ್ದೀನಿ. ಗಾದೆಗಳು ಮತ್ತು ಒಗಟುಗಳು ಓದೋಕ್ಕೆ ಟೈಮ್ ಇಲ್ಲ, ಮಾಡಲ್ಲ, ಆದರೂ ಬುಕ್ ಇಟ್ಕೊಂಡಿದ್ದೀನಿ. ಇರಲಿ ನನ್ನ ಹತ್ರ ಎಲ್ಲ ಇರಬೇಕು, ಇರಲಿ ಅಂತ. ಇದು ಸಮಥಿಂಗ್ ಏನೋ ಬರ್ತಿದ್ದೀನಿ ಇದರಲ್ಲಿ. ಇವೆಲ್ಲ ಏನಕ್ಕೆ ಶೀಟ್ಸು ನನಗೂ ಗೊತ್ತಿಲ್ಲ, ನನಗೆ ತೊಗೊಬಂದಿಟ್ಕೊಂಡಿಲ್ಲ ಅಂತ. ಡೇಟ್ಸು ಅದು ಇದೆಲ್ಲ. ವಾಂಟ್ ಟು ಶೋ ಸಮಥಿಂಗ್ ಫಾರ್ ಯು. ಟಂಟಡಾನ್. ಏನು ಗೊತ್ತಾ ಇದರಲ್ಲೆಲ್ಲ ಇರೋದು, ಎಲ್ಲ ಕುಚ್ಚೋದು, ಕುಯ್ಯೋದು. ನಂಗೆ ಇವುಗಳೆಲ್ಲ ನನಗೆ ನೋಡಿದ್ರೇ ಭಯ ಆಗ್ತದೆ. ಇದು ರೇಸರ್ ಕುಯ್ದಾಕೋದು, ಇದೆಲ್ಲ ಇದು ಮತ್ತೆ ಒಳಗಡೆ ಐತೆ. ಇದನ್ನ ಎತ್ಕೊಂಡಿದ್ವಿ, ಏನು ಕುಯ್ಯೋದಲ್ಲಿ ಕುಯ್ತೈತೆ. ಬ್ಲೇಡ್ ಇರೋದು ಇಲ್ಲೊಂಚೂರು ಅಷ್ಟೇ. ಇದೆಲ್ಲ ನಾವು ಯಾವಾಗ ಯೂಸ್ ಮಾಡ್ತಿದ್ವಿ ಗೊತ್ತಾ, PUC ಮತ್ತು ಅಷ್ಟೇ PUC ಇದೆಲ್ಲ ಬಯಾಲಜಿಗೆಲ್ಲ ಯೂಸ್ ಮಾಡ್ತಿದ್ದಿದ್ದು. ಈ ಜಿರಳೆನೆಲ್ಲ ಆಪ್ರೇಷನ್ ಮಾಡ್ತೀವಲ್ಲ. ಬಟ್ ಇದೆಲ್ಲ ಥಿಂಗ್ಸ್ ಅಂದಲ್ಲ, ನಮ್ಮ ಅಕ್ಕಂದು. ನಮ್ಮ ಅಕ್ಕ ಎಲ್ಲ ಫುಲ್ಲು ಬಯಾಲಜಿನಲ್ವಾ, ಡಿಗ್ರಿ ಮಾಸ್ಟರ್ಸ್ ವರ್ಕ್ ಮಾಡ್ತಿರೋದು ಅಷ್ಟೇ ಅಲ್ಲ. ಸೊ ಅವ್ರ ರಿಲೇಟೆಡ್ ಫೋರ್ಸೆಪ್ ತಾನೇ ಇದು. ಮತ್ತು ಇವೇನೇನೋ ಭಾರಿ ಇದ್ದಾವೆ, ಇವು ಜಾಸ್ತಿ ಇದ್ದಾವೆ. ನೀಡಲ್ಸು ಮುಳ್ಗಿಲಿ ಕುಚ್ಚಿದ್ರೆ ಕೈಗೆ ತಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಇದೆಲ್ಲ ನಮ್ಮ ರಕ್ಷಿತಕ್ಕ ಥಿಂಗ್ಸ್. ನಮ್ಮ ರಕ್ಷಿತಕ್ಕ ನನ್ನ ಹತ್ರ, ಯಾಕಂತಂದರೆ ನಾನು ರಕ್ಷಿತಕ್ಕ ಒಂದು ಸೈನ್ಸು, ಇನ್ ರಿಮೈನಿಂಗ್ ಭವಾನಿ ಅಕ್ಕ, ಪಲ್ಲವಿ ಅಕ್ಕ, ವಿದ್ಯಾ ಬಂದು ಕಾಮರ್ಸು, BCom ಓದಿರೋದು. ನಾವಿಬ್ಬರು BSc ಓದಿರೋದು. ಭರತ BCA. ಅವನೇ ಅದಾವ 1 2 3 ಟೋಟಲ್ 6 ಮೆಂಬರ್ಸಲ್ಲಿ 3 ತೊಗೊಂಡಿದ್ದೀವಿ. ಒಬ್ಬರು ಲೈಫ್ ಸೈನ್ಸ್, ನಾವಿಬ್ಬರು BSc ಓದಿರೋದು. ಬಿಟ್ಟರೆ ಅವ್ರು 3 BCom, ಭರತ ಒಬ್ಬ ಮಾತ್ರ ಕಂಪ್ಯೂಟರ್ ಅಪ್ಲಿಕೇಶನ್. ಇದು ಮೇನ್ ಇಂಪಾರ್ಟೆಂಟ್ ಆಗಿರೋದು. ಇದೆಲ್ಲ ನಮ್ಮ ಡಾಕ್ಯುಮೆಂಟ್ಸ್ ಇರೋದು, ಒರಿಜಿನಲ್ ಡಾಕ್ಯುಮೆಂಟ್ಸ್. ಒರಿಜಿನಲ್ಲು ಒಂದು ಜೆರಾಕ್ಸ್ ಎಷ್ಟಿಷ್ಟು ಹೊಡೆದಿಟ್ಟಿದ್ದೀನಿ. ಇದೊಂಥರ ನಾವು MBAದು ಮದುವೆ ಆಲ್ಬಮ್ಮು ಅಲ್ಲ, ಪ್ರಾಜೆಕ್ಟ್ ಮಾಡ್ತೀವಲ್ಲ. 3rd ಸೆಮ್ಮಲ್ಲಿ ಇಂಟರ್ನ್ಶಿಪ್ ಮಾಡಿದ್ವಿ, 4th ಸೆಮ್ಮಲ್ಲಿ ಪ್ರಾಜೆಕ್ಟ್ ಮಾಡಿದ್ವಿ. ಸಿ ದಿವ್ಯಶ್ರೀ KM, ನಮ್ಮದು USN ಯೂನಿವರ್ಸಲ್ ಸೀಟ್ ನಂಬರ್ 1VW21BA016. ಇದು MBA ಪ್ರಾಜೆಕ್ಟ್ ರಿಪೋರ್ಟ್. 2 ಇದ್ದಾವೆ, ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಒಂದು ಇಂಟರ್ನ್ಶಿಪ್ ರಿಪೋರ್ಟ್ ಒಂದು.
ಇದೆಲ್ಲ ಡ್ಯಾಡಿ ಕೊಟ್ಟಿರೋ ಬುಕ್ಕು, ಅವ್ರ SBI ಲೈಫ್ ಬುಕ್ಸ್ ತುಂಬ ಇದ್ದಾವೆ. ಡೈರೀಸ್ ಏನು ಬರೆದಿಲ್ಲ ಇಟ್ಟಿಲ್ಲ, ಸುಮ್ಮನೆ ಆದರೂ ಡೈರೀಸು ನನ್ನ ಹತ್ರನೂ ಇರಬೇಕು, ಇದ್ದಾವೆ. ನಿಗೋಡಿ ಇನ್ನೊಂದು ಇಲ್ಲಿದೆ. ಒಂದು ಇಂಟರ್ನ್ಶಿಪ್ಪು, ಒಂದು ಪ್ರಾಜೆಕ್ಟ್, 2 ಬುಕ್ಕು. ಇದು ಸ್ಕೂಲಿಂದ ಐ ಥಿಂಕ್ 8th 7th ಸ್ಟ್ಯಾಂಡರ್ಡಲ್ಲಿ ಇಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಏನೋ ಕಾಂಪಿಟೇಷನ್ ಸಮಥಿಂಗ್ ಮ್ಯಾಥ್ಸ್ ರಿಲೇಟೆಡ್ಡು, ಏನಂತ ನಂಗೆ ನೆನಪಾಗ್ತಾ ಇಲ್ಲ, ಸಮಥಿಂಗ್ ಮ್ಯಾಥ್ಸ್ ರಿಲೇಟೆಡ್ಡು ಅವಾಗ ಕೊಟ್ಟಿರೋ ಬುಕ್ಕು. ವಿನ್ ಆಗಿದ್ವಿ ಅಂತ ಹೇಳ್ಬಿಟ್ಟು ಭಗವದ್ಗೀತೆ ಕೊಟ್ಟಿದ್ರು, ಪಾಕೆಟ್ ಭಗವದ್ಗೀತೆ. ಆಮೇಲೆ ಅಚೀವ್ಮೆಂಟ್ಸ್, ನೋಡಿ ಎಷ್ಟು ಚಂದ ಬರೆದಿದ್ದೀನಿ. ಆಗ MBAದಲ್ಲಿರಬೇಕಾದ್ರೆ ನನ್ನ ಹ್ಯಾಂಡ್ ರೈಟಿಂಗ್. ಗೈಸ್, ಈ ಪಾಕೆಟ್ ಏನು ಗೊತ್ತಾ? ದಿಸ್ ಪಾಕೆಟ್ ಆ್ಯಸ್ ಮೈ ಹೋಲ್ ಹಾರ್ಟ್. ಯಾಕೆ ಗೊತ್ತಾ? ತೋರಿಸ್ತೀನಿ ವಿಡಿಯೋನ. ಟಂಟಡ ಆ್ಯಂಡ್ ಸಮಥಿಂಗ್ ಲೈಕ್ ಎ ಫೋಟೋಸ್. ನಾನು ಬೆಸ್ಟಿ ಫೋಟೋ ಇಟ್ಕೊಂಡಿದ್ದೀನಿ. ಆಗೆಲ್ಲ PUCಲೆಲ್ಲ ಫೋನ್ ಇರ್ತಾ ಇರಲಿಲ್ಲ ಅಲ್ವಾ, ಆಗ ಶಿ ಈಸ್ ಮೈ ಬೆಸ್ಟಿ ರಕ್ಷಿತಾ. ದೊಡ್ಡಬಳ್ಳಾಪುರ ಸೈಡ್ ರಕ್ಷಿತಾ. ಅಪ್ಪಿ ತಪ್ಪಿ ಬರೋದನ್ನ ಫೋಟೋ ಒಂದು ಇಟ್ಕೊಂಡ್ಬಿಟ್ಟಿದ್ದೀನಿ, ಕೊಡಬೇಕು ಮುಂದೆ. ತೋರಿಸ್ತೀನಿ ರೀ, ವಿತ್ ಫೋಟೋ ಹಿಂದೆಗಡೆ ಯಾವಾಗ ತೆಗ್ಸಿರೋ ಫೋಟೋ ಅಂತ ಸಮೇತ ಬರೆದಿದ್ದೀನಿ ನಾನು. ಅಲ್ಲ, ಫಸ್ಟ್ ಇದನ್ನು ತೋರಿಸ್ಬೇಕಾಗಿರೋದು ನಾನು. ಅಯ್ಯೋ, ಫೋಟೋ ಕಚ್ಕೊಂಡ್ಬಿಟ್ಟೈತೆ. ಎಷ್ಟು ಚೆನ್ನಾಗಿದೆ ನೋಡಿ. 6th ಸ್ಟ್ಯಾಂಡರ್ಡ್ ಇದು, 7th ಸ್ಟ್ಯಾಂಡರ್ಡ್ ಇದು, ಆಮೇಲೆ 10th ಸ್ಟ್ಯಾಂಡರ್ಡ್ ಇದು. ಸಖತ್ತಾಗೈತೆ ಫೋಟೋ. ಈ ಫೋಟೋದಲ್ಲಿ ಅಳ್ತಾ ಇದ್ದೀನಿ. ಯಾಕೆ ಗೊತ್ತಾ? ಸ್ಕೂಲಲ್ಲಿ ಎಲ್ಲರಿಗೂ ಇಂಜೆಕ್ಷನ್ ಕೊಡ್ಸಿದ್ದು, ಅದೇನು ಇಂಜೆಕ್ಷನ್ ಗೊತ್ತಿಲ್ಲ. ಆವತ್ತಿನ ದಿವಸನೇ ಫೋಟೋ ತೆಗ್ಸಿದ್ದು. ಅವತ್ತಂತೂ ಸರಿಯಾಗಿ ಹತ್ಬಿಟ್ಟಿದ್ದೀನಿ ಇಂಜೆಕ್ಷನ್ ಕೊಟ್ಟೋದಕ್ಕೆ. ಇವಾಗೇ ಅಳು ಬರುತ್ತೆ ನನಗೆ, ಅವಾಗ ಬರದೇ ಇರುತ್ತಾ? ಇದು 10th ಫೋಟೋ. ಇದು ಸೋ ಕ್ಯೂಟ್. ಇದು PUC ಫೋಟೋ. ಮಸ್ತ್ ಇಷ್ಟ ಆಗಿದೆ ನನಗೆ ಫೋಟೋ. ನಮ್ಮ ಯೂನಿಫಾರ್ಮ್, ಸರಿ MV ಕಾಲೇಜದು ಯೂನಿಫಾರ್ಮ್ ಅಷ್ಟೇ. ಇದು ಅದೇ ಫೋಟೋ. ಶಿ ಈಸ್ ಮೈ PUC ಬೆಸ್ಟಿ ರಕ್ಷಿತಾ. ಅವಳು ನಂದು ಫೋಟೋ ಇಟ್ಕೊಂಡವಳೆ, ನಾನು ಅವಳದೊಂದು ಫೋಟೋ ಇಟ್ಕೊಂಡಿದ್ದೀನಿ. ಆಗೆಲ್ಲ ಫೋನ್ ಇರಲಿಲ್ಲಲ್ಲ, ಸೊ ಫೋಟೋಸ್ ಇಲ್ಲ ಅಲ್ಲ. ಆವಾಗ ಸಿಕ್ಕಿ ಬಾಯಿ ಹೇಳೋಗಿರೋರೆ. ಅಗೇನ್ ಅವಳು ಮದುವೆಗೂ ಹೋಗೋಕ್ಕಾಗಿರಲಿಲ್ಲ, ಬೇಬಿ ಆಯಿತು. ಸೊ ಅಕ್ಕ ಮದುವೆದು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬೇಬಿ ನೋಡ್ಕೊಂಬಂದಿರೋದು. ಆವಾಗ 2018ರಲ್ಲಿ ಬಾಯಿ ಹೇಳೋಗಿರೋದು. 2026ರಲ್ಲಿ ಇನ್ವಿಟೇಷನ್ ಕೊಡೋ ಕಾರಣ ನಾನು ಅವ್ರ ಮನೆಗೆ ಹೋಗಿರೋದು. ಅವಾಗ ನೋಡಿರೋದು ಆಫ್ಟರ್ 8 years. ಗೈಸ್, ಇದೇನು ಗೊತ್ತಾ? ಐ ಕ್ಲಿಯರ್ ಬ್ಯಾಗ್ ಅಂತ ಸಮಥಿಂಗ್ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋದು. ಆಗೆಲ್ಲ ಡ್ಯಾಡಿ ಏನಾದರೂ ಅಪ್ಪಿ ತಪ್ಪಿ ಇಂಥದ್ದೊಂದು ತಂದವ್ರೆ ಅಂತಂದರೆ ಕಿತ್ತಾಟ, ಜಗಳ, ಅಳುವು ಮನೆಯಲ್ಲಿ. ಯಾಕಂತಂದರೆ ನಾವು 6 ಜನ ಏನಿದ್ದೀವಿ, ನನಗೆ ಬೇಕು ಅಂತ ಒಬ್ಬೊಬ್ರು. ಈಗೆಲ್ಲ ಇದಾವೆ, ಯಾರು ಬಳಸೋರಿಲ್ಲ. ಇದು ಆ್ಯಕ್ಚುಲಿ ಇದೇನಿದೆ ನಂದು ಅವಾಗಲೇ ಒಂದು ತೋರಿಸ್ದೆ ಅಲ್ವಾ, ಡಾಕ್ಯುಮೆಂಟ್ಸ್ದು ಬ್ಯಾಗ್. ಇದು ಡ್ಯಾಡಿದು SBI ಲೈಫ್ದೇನೆ, ಅದು ಪಾಲಿಸಿ ಇಶ್ಯೂ ಆದಾಗ ಕೊಟ್ಟಿರೋಂಥದ್ದು. ಅಂದರೆ ನಮ್ಮ ಮನೇಲಿ ಪಾಲಿಸಿ ಇಶ್ಯೂಸ್ ಮಾಡಿದಲ್ಲ, ಆಗ ಕೊಟ್ಟಿರೋದನ್ನೇ ಡ್ಯಾಡಿ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ ಅಂತ ಎಲ್ಲರಿಗೂ ಅನ್ನೋದು ಕೊಟ್ಟಿರೋದು. ಅಪ್ಪಿ ತಪ್ಪಿ ಏನಾದರೂ ಒಂದೊಂದೇನಾದರೂ ಇಂತಿಂಥ ಪೀಸ್ ಏನಾದರೂ ತಂದವ್ರೆ ಅಂತಂದರೆ ಮುಗೀತು ಕತೆ. ನನಗೆ ಬೇಕು ಅಂತ ಎಷ್ಟು ಜಗಳ. ಮುಂಚೆಲ್ಲ ಎಷ್ಟು ಜಗಳ ಮಾಡ್ತಿದ್ವು ಏನು ಕತೆನ. ಬ್ಯಾಗ್ಗೋಸ್ಕರ ಆಗಿರ್ಬೋದು, ಬುಕ್ಸ್ಗೋಸ್ಕರ ಆಗಿರ್ಬೋದು, ಈ ಥರ ಕ್ಲಿಯರ್ ಬ್ಯಾಗ್ ಆಗಿರ್ಬೋದು, ಪೆನ್ನು, ಪೆನ್ಸಿಲ್ ಎಲ್ಲದಕ್ಕೂ ಕಿತ್ತಾಡ್ತಿದ್ದೆ ಅವಾಗ. ಈಗ ಅವೆಲ್ಲ ನೆನಪುಗಳು ಮಾತ್ರ. ಸಮಥಿಂಗ್ ಬಲ್ಬ್ ಎಲ್ಲ ಉಳು ಮನೆಯಲ್ಲ ಹಾಕಿ ಅವು ವರ್ಕ್ ಆಗದೆ ಇರೋ ಬಲ್ಬೆಲ್ಲ ತೊಗೊಬಂದು ಇಟ್ಕೊಂಡಿದ್ದೀನಿ. ಏನು ಗೊತ್ತಾ, ಏನೋ ಒಂದು ಕ್ರಾಫ್ಟ್ ಮಾಡೋಣ ಅಂತ ತೊಗೊಬಂದು ಇಟ್ಕೊಂಡಿದ್ದೀನಿ. ಬಟ್ ಅಷ್ಟು ಟೈಮೆಲ್ಲ ಇಲ್ಲ. ಇಫ್ ಪಾಸಿಬಲ್ ಮಾಡಬೇಕು. ಅದಕ್ಕೆ ನಾನು ಕಬೋರ್ಡಲ್ಲೇ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ 1 yearಯಿಂದ. ನಾನು ಈಗ ಈ ಬುಕ್ ಸಿಕ್ತು ನೋಡಿ, ವಿಲ್ ಟೆಲ್ ಯು ಲೆಟರ್. ಆಗ ಇಟ್ಕೊಂಡಿರೋದು ಇನ್ನೂ ಐತೆ. ಯಾರು ಹಾಕ್ತಾರೆ ಇವೆಲ್ಲ ಯಾರಿಗಾದ್ರೂ ಕೊಟ್ಬಿಡ್ಬೇಕು. ಇದು ಅಷ್ಟೇ, ಕ್ಲಿಯರ್ ಬ್ಯಾಗು ಅಷ್ಟೇ. ಈಗ ಟೂರ್ ಲೈನ್ ಅಂತ ಇದ್ದೀವಿ. 4 ಲೈನು 2 ಲೈನು
ಬುಕ್ ಬರೀತಿದ್ವಲ್ಲ ಕಾಪಿ ರೈಟಿಂಗು, ಹ್ಯಾಂಡ್ ರೈಟಿಂಗ್ ಕಲ್ತ್ಕೊಳ್ಳೋದಕ್ಕೆ. ದಿವ್ಯಶ್ರೀ KM 8ನೇ ತರಗತಿ 8th ಸ್ಟ್ಯಾಂಡರ್ಡಲ್ಲಿ ನಮ್ಮ ಹ್ಯಾಂಡ್ ರೈಟಿಂಗ್ ಹೆಂಗಿತ್ತು ಅಂತ ನೋಡಿ. ಡೇಟ್ ಹಾಕಿದ್ದೀನಿ, ಸೋಮವಾರ 9/12/2013 2013ರಲ್ಲಿ ಬರ್ತಿರೋದು. ಕಂಪ್ಯಾರಿಟಿವ್ಲಿ ಕನ್ನಡ ಏನಷ್ಟು ಚೆನ್ನಾಗಿ ಬರೆಯಲ್ಲ, ಇಂಗ್ಲೀಷ್ ಸ್ವಲ್ಪ ಚೆನ್ನಾಗಿ ಬರಿತೀನಿ. ನನ್ನ ಹ್ಯಾಂಡ್ ರೈಟಿಂಗ್ ನಾಟ್ ದಟ್ ಮಚ್ ಗುಡ್, ಬಟ್ ಮಂಗಳವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ ಕಂಟಿನ್ಯೂಸ್ ಆಗಿ ಬರೆದು ಬಿಸಾಕಿದ್ದೀನಿ. ಖುಷಿ ಆಗುತ್ತೆ ಇವೆಲ್ಲ ನೋಡ್ತಾ ಇದ್ರೆ. ದೀಸ್ ಆರ್ ಆಲ್ ಮೆಮೊರೀಸ್. ಮನೆಗೆ ಬರ್ದಿರೋದು ದಿನಸಿ. ಹೌ ಇಸ್ ಮೈ ಹ್ಯಾಂಡ್ ರೈಟಿಂಗ್? ಕನ್ನಡ. ಇಂಗ್ಲೀಷ್ ಸಿಕ್ಕಿದ್ರೆ ತೋರಿಸ್ತೀನಿ. ದಿಸ್ ಈಸ್ ಭರತಾಸ್ ಬುಕ್, ಅವರ ಸ್ಕೂಲ್ ಬುಕ್. ನಾವೆಲ್ಲ ಪ್ರೈವೇಟ್ ಸ್ಕೂಲಲ್ಲೆಲ್ಲ ಓದಿರೋದು, ಇವನು ಒಬ್ಬನ್ನೇ ಪ್ರೈವೇಟ್ ಸ್ಕೂಲಲ್ಲಿ ಓದಿಸಿರೋದು. ಅದು ವಾಸವಿ ವಿದ್ಯಾನಿಕೇತನ ಕಂದ್ವಾರ. ನಾವೆಲ್ಲ ಗೌರ್ಮೆಂಟ್. 8thವರೆಗೂ ನಾನು ನಮ್ಮೂರಲ್ಲಿ ಹೈಸ್ಕೂಲಲ್ಲೇ 8th ಸ್ಟ್ಯಾಂಡರ್ಡ್ ಇದೆ, ಇಲ್ಲಿ ನಮ್ಮೂರಲ್ಲಿ ಓದಿರೋದು. ಎಗೈನ್ 9th to 10th ನಂದಿ ಹೈಸ್ಕೂಲು. PUC ಚಿಕ್ಕಬಳ್ಳಾಪುರ ಸರ್ MV, ಡಿಗ್ರಿ ಮಹಾರಾಣೀಸ್, MBA ಇಲ್ಲಿ VTU. ಸರ್ MV ಅಂತ ಹೇಳಕ್ಕೆ ಹೋಗ್ತಾ ಇದೆ, ಅಲ್ಲ VTU, ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಇದು ನಂದಲ್ಲ ಬುಕ್ಕು, ಭರತದು. ಶೀ ಈಸ್ ಮೈ ಪುಟ್ ಗೌರಿ, ನಾನೇ ಅದು ಇಟ್ಕೊಳ್ತೀನಿ, ಎಲ್ಲ ಸೇಫ್ ಮಾಡ್ಕೊತೀನಿ. ನಾನು ಹೋದಾಗ ನನ್ನ ಗಂಡ ಮನೆಗೆ ಎಲ್ಲ ತೊಗೊಂಡೋಗ್ತೀನಿ ನನ್ನ ಥಿಂಗ್ಸ್. ಅದರಲ್ಲಿ ಕೆಲವೊಂದು ಮಾತ್ರ ಇದರಲ್ಲಿ. ಗೈಸ್, ಈ ಬುಕ್ ಬಗ್ಗೆ ನಿಮ್ಗೆ ಹೇಳಬೇಕು. ಆಲ್ಮೋಸ್ಟ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ಅಷ್ಟೇ ಗೊತ್ತಿರುತ್ತೆ, ರಿಮೈನಿಂಗ್ ಯಾರಿಗೂ ಗೊತ್ತಿರಲ್ಲ. ಇದು ನಮ್ಮ ಅಕ್ಕ ಬುಕ್ಕೆ, ಲಾಗ್ ಬುಕ್ಕು, ವ್ಲಾಗ್ ಅಲ್ಲ, LOG ಲಾಗ್ ಬುಕ್ಕು. ಆಲ್ಗರಿದಮ್ಸು, ಆಂಟಿ ಆಲ್ಗರಿದಮ್ಸ್ ಅಂತೀವಿ. ಅದೇನೋ ನೋಡ್ತಿದ್ವಿ. ಮೀನ್ ಡಿಫ್ರೆನ್ಸಲ್ಲಿ ಮತ್ತು ಈ ಕಡೆ ಏನಿದೆ ಪಾಯಿಂಟ್ಸಲ್ಲಿ ಇದೆ, ಈ ಕಡೆ 1 2 3 4 ಅಂತ ಇದೆ, 0 to 9. ಸೊ ಹಿಂಗೂ ನೋಡ್ಕೊಂಬರ್ಬೇಕು, ಇದು ಏನು ವ್ಯಾಲ್ಯೂ ಬರುತ್ತೋ ಈ ವ್ಯಾಲ್ಯೂನ ತೊಗೊಂಡು ನೆಕ್ಸ್ಟ್ ಫರ್ದರ್ ಕ್ಯಾಲ್ಕುಲೇಷನ್ಸ್ಗೆ ಯೂಸ್ ಮಾಡ್ತಿದ್ವಿ. ಇದು ಲಾಗ್ ಬುಕ್ಕು, ಆಂಟಿ ಲಾಗು ಮತ್ತು ಲಾಗ್ ಇದೆ, ಎಲ್ಲ ಇದೆ ಇದರಲ್ಲಿ. ಯಪ್ಪ, ಇವೆಲ್ಲ ಸೈನ್ಸ್. ಇವಾಗ ನಾವು ಫಾರ್ಮುಲಾಸ್ ನೋಡಿದ್ರೆ ಥರ ಚಿಟ್ಟಿ ಹಿಡಿಯುತ್ತೆ. ಅವಾಗ ಹೆಂಗಾನ ಸಾಲ್ವ್ ಮಾಡ್ತಿದ್ವೋ, ವರ್ಕ್ ಮಾಡಿದ್ವೋ, ಪ್ರೂವ್ ಮಾಡ್ತಿದ್ವೋ ಅಂತ ಅನ್ಸುತ್ತೆ. ಇದೆಲ್ಲ ಭರತ ಬುಕ್ಸು, ಹೊಸ ಬುಕ್ಸು ಅವ್ನು ಬರದೇ ಇಲ್ಲ. ಅದು ಎಲ್ಲ ಟೂರ್ ಲೈನೇ. ಕೊಟ್ಟರೆ ಯಾರಾದ್ರೂ ಬರ್ಕೊತಾರಲ್ಲ, ಭರತ್ ನಂಟಿ ತೋರಿಸ್ತೀನಿ. ಇದು ಯಾವಾಗಿಂದ ಗೊತ್ತಾ? 8th ಸ್ಟ್ಯಾಂಡರ್ಡ್ ಬುಕ್. ಓಕೆನಾ? ಇವಾಗ ಹಂಗೆ ಬರೀತಾನೆ, ಚೂರು ಪ್ರೋಗ್ರೆಸ್ ಅನ್ನೋದಿಲ್ಲ. ನಮ್ಮಪ್ಪ ಅದನ್ನೇ ಬೈತಾ ಇರೋದು ಯಾವಾಗಲೂ, ಬರಿಯಾ ಬರ್ಕೊಡ್ತಿದ್ರು ಸ್ಲೇಟಲ್ಲಿ ತಿದ್ದು ಅಂತ. ಅವ್ರು ಹೆಂಗೆ ಬರ್ಕೊಟ್ಟಂಗೆ ತಿದ್ದಿದ್ವಲ್ಲ, ಅದನ್ನೂ ಮಾಡಿಲ್ಲ. ಸರಿಯಾಗಿ ಬೈಸ್ಕೊಂಡಿದ್ದಾನೆ ಭರತ ಮಾತ್ರ. ಓದೋ ವಿಚಾರವಾಗಿ ಸಿಕ್ಕಾಪಟ್ಟೆ ಬೈಸ್ಕೊಂಡಿರೋದು ಭರತ. ಇಷ್ಟು ಪಲ್ಲವಿ ಅಕ್ಕ. ಇನ್ನು ನಾವೆಲ್ಲ ಸ್ವಲ್ಪ ಓಕೆ. ಭರತಂಗೆ ನಿಮಗೆ ಗೊತ್ತಿಲ್ಲ, ನಾವು 5 ಜನನೂ ಅವನಿಗೆ ಲೈಕ್ ಒಬ್ಬೊಬ್ಬರನ್ನೊಂದು ಸಬ್ಜೆಕ್ಟ್ನ ಹ್ಯಾಂಡಲ್ ಮಾಡ್ತಿದ್ವಿ, ಹೇಳ್ಕೊಡ್ತಿದ್ವಿ. ಅವ್ನು ತುಂಬ ವೀಕ್ ಇದೆ ಅಂದ್ಬಿಟ್ಟು ನಮ್ಮ ಅಜ್ಜಿ ಕನ್ಸರ್ನು ಅವನೊಂದು ಚೆನ್ನಾಗಿ ಓದಿಸ್ರಿ ಅಂತ. ಸೊ ಒಬ್ಬೊಬ್ಬರನ್ನೊಂದು ಸಬ್ಜೆಕ್ಟ್ನ ಟೇಕ್ ಕೇರ್ ಮಾಡ್ತಿದ್ವಿ. ನಾವು ಆಬ್ವಿಯಸ್ಲಿ ಮ್ಯಾಥಮೆಟಿಕ್ಸ್ ಟೇಕ್ ಕೇರ್ ಮಾಡ್ತಿದ್ವಿ. ರಕ್ಷಿತಕ್ಕ 2 ಟೇಕ್ ಕೇರ್ ಮಾಡ್ತಿದ್ರು, ರಿಮೈನಿಂಗ್ ನಾವೆಲ್ಲ ಒಂದೊಂದು ಟೇಕ್ ಕೇರ್ ಮಾಡ್ತಿದ್ವಿ. ಒಬ್ಬರು ಸೈನ್ಸು, ಒಬ್ಬರು ಹಿಂದಿ, ಒಬ್ಬರು ಮ್ಯಾಥಮೆಟಿಕ್ಸ್, ಒಬ್ಬರು ಸೋಷಿಯಲ್ ಸೈನ್ಸು. ಎಷ್ಟು ಕಂಜೂಸ್ ಅಂತಂದರೆ, ಡಿಗ್ರಿಲಿ ಎವ್ರಿ ಸೆಮ್ಗೂ ಅದೇನೋ ಪ್ರಾಜೆಕ್ಟ್ಸ್, ಅದು ಅಸೈನ್ಮೆಂಟ್ಸು ಏನೋ ಮಾಡ್ತಿದ್ವಿ. ಆಗ ಪ್ರೀವಿಯಸ್ ಸ್ಪೈರಲ್ ಕಿತ್ಕೊಳೋದು, ಫ್ರಂಟ್ ಪೇಜು ಅಷ್ಟೇ, ಅದೆಲ್ಲ ಬರೀ ಗ್ರೀನ್ ಶೀಟ್ ಅಷ್ಟೇ, ಅದನ್ನ ಕಿತ್ಕೊಳೋದು, ಜಸ್ಟ್ ಪಂಚ್ ಮಾಡಿಸ್ತಿದ್ದಿದ್ದು ಅಷ್ಟೇ. A4 ಸೈಜ್ ಶೀಟ್ಸ್ ಪಂಚ್ ಮಾಡಿಸೋದು, ಎಗೈನ್ ನಾವೇ ಸ್ಪೈರಲ್ ಹಾಕ್ಕೊಂಡ್ಬಿಡ್ತಾ ಇದ್ದಿದ್ದು. ಯಾಕಂದ್ರೆ ಅದಕ್ಕೆ ಯಾರು ಕೊಡ್ತಾರೆ ಅಷ್ಟೊಂದು ದುಡ್ಡು ಅಂದ್ಬಿಟ್ಟು ಸ್ಪೈರಲ್ಲೆಲ್ಲ ಉಳಿಸಿಟ್ಕೊಂಡಿದ್ದೀನಿ ಅನ್ನೋಕ್ಕೆ ಗೊತ್ತಿಲ್ಲ. ಏನೋ ಜ್ಯುವೆಲ್ರಿ ಪರ್ಚೇಸ್ ಮಾಡಿರೋದು, KU ಜ್ಯುವೆಲ್ಲರ್ಸ್ ಸಮಥಿಂಗ್, ಏನೋ ತಾಳಿನೂ ಏನೋ ಬೈ ಮಾಡಿರೋದು. ಅದೇ ಆಧಾರ್ ಕಾರ್ಡ್, ನನ್ನ ಆಧಾರ್ ಕಾರ್ಡ್ ಇದು ಡ್ಯಾಡಿ ಕೊಟ್ಬಿಡ್ತೀನಿ. ಇದು ಆಲ್ರೆಡಿ ನಾನು ನಮ್ಮ ಡಿಗ್ರಿದು ID ಕಾರ್ಡಿಂದ ಇಟ್ಕೊಂಡಿದ್ದೀನಿ. ಗೈಸ್, ನಂಗೆಲ್ಲನೂ ಸ್ವಲ್ಪ ಏನಾದರೂ ಹೇಳ್ಕೊಟ್ರೆ ಪಟ್ಟ ಕಲಿತೀನಿ, ಬಟ್ ಎಕ್ಸೆಪ್ಟ್ ಟೈಲರಿಂಗ್. ಯಾಕೆ ಅಂತಂದರೆ
ನಮ್ಮ ರಕ್ಷಿತ್ ಅಕ್ಕ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಅವರೇ ಕಸ್ಟಮೈಸ್ ಅದೆಲ್ಲ ಡ್ರೆಸ್ಸಿಂದ ಹಿಡಿದು ಎಲ್ಲ ಸ್ಯಾರಿ ಬ್ಲೌಸ್ ಎಲ್ಲ ಹೊರಗೆ ಸ್ಟಿಚ್ ಮಾಡ್ಕೊತಾರೆ, ವಿತ್ ಲೈನಿಂಗ್ ವಿತೌಟ್ ಲೈನಿಂಗ್ ಎಲ್ಲ. ನಮ್ಮ 4 ಜನಕ್ಕೂ ಅಷ್ಟೇ ತುಂಬ ಕೂರಿಸ್ಕೊಂಡು ಹೇಳ್ಕೊಟ್ಟಿದ್ದಾರೆ ನಮ್ಮ ಅಕ್ಕ. ಯಾವಾಗ ಈ ಸೆಮ್ ಹಾಲಿಡೇಸ್ ಆಗಿರ್ಬೋದು, ಬೇಸಿಗೆ ರಜದಲ್ಲೆಲ್ಲ ಆಗ ಅದೆಷ್ಟು ವರ್ಷ ಹೇಳ್ಕೊಟ್ರು ತಲೆಗೆ ಹೋಗದೆ ಇರೋ ಏಕೈಕ ವಿದ್ಯೆ ಅಂತಂದರೆ ನನಗೆ ಟೈಲರಿಂಗು. ಅದರಲ್ಲಿ ಫಸ್ಟ್ ಟೈಮ್ ನಾನು ಸ್ಟಿಚ್ ಮಾಡಿರುವಂತಹ ಒಂದು ಬ್ಲೌಸ್. ಆ್ಯಕ್ಚುಲಿ ನಮ್ಮ ಅಮ್ಮನ ಹೆಂಡತಿಗೆ ಕೊಟ್ಟಿಲ್ಲ ಅಷ್ಟೇ ನನಗೆ, ಯಾಕಂದರೆ ಚೆನ್ನಾಗಿ ಸ್ಟಿಚ್ ಮಾಡಿಲ್ಲ ನಾನು ಅಂತ ಕೊಟ್ಟಿಲ್ಲ. ಅದೇನೋ ನನಗೂ ಚೆನ್ನಾಗಿ ಕಲ್ತ್ಕೊಂಡು ಕಸ್ಟಮೈಸ್ಡ್ ಫ್ರಾಕ್ಸ್ ಎಲ್ಲ ಹೊಲ್ಕೊಬೇಕು ಅಂತ ಇತ್ತು. ಬಟ್ ಅದ್ಯಾಕೋ ನನಗೆ ತಲೆ ಹೋಗದೆ ಇರೋ ಬುದ್ಧಿ ಅಂತಂದರೆ ಅದು ಒಂದೇ. ಆ್ಯಕ್ಚುಲಿ ಅದಕ್ಕೆ ಇನ್ನೊಂದು ಬುಕ್ ಸಿಕ್ತು, ದಿಸ್ ಹ್ಯಾಸ್ ಮೈ ಹೋಲ್ ಆರ್ಟ್. ಒಂದು ನನ್ನ ಅಚೀವ್ಮೆಂಟೇ ನಾನು ಇದ್ರಲ್ಲಿ ಬರ್ದಿದ್ದೀನಿ. ಮೈ ಹೋಲ್ ಆರ್ಟ್ ಒಂದು ನನ್ನ ಅಚೀವ್ಮೆಂಟೇ ನಾನು ಇದ್ರಲ್ಲಿ ಬರ್ದಿದ್ದೀನಿ. ಸ್ಪೀಡ್ ಪೋಸ್ಟ್ ಯಾರು ನನಗೆ ಸ್ಪೀಡ್ ಪೋಸ್ಟ್ ಮಾಡಿರೋದು? ವಿಡಿಯೋ ಏನು ಕಳಿಸಿದ್ರು? ಓಕೆ, ಇದು ಒಂದು ಅಚೀವ್ಮೆಂಟೇ. ಆ್ಯಕ್ಚುಲಿ ಇದು ನೋಡಿದ್ಮೇಲೆ ನೆನಪಾಯ್ತು ನನಗೆ. ಆ ಸರ್ಟಿಫಿಕೇಟ್ಸು ಈ ಥರ ಸುಜಲಾಂ ಸುಫಲಾಂ ಡೋಂಟ್ ಫರ್ಗೆಟ್ ದ ಸಕ್ಸಸ್ ಯು ಪ್ರಾಮಿಸ್ ಯುವರ್ ಸೆಲ್ಫ್. ವಾವ್, ನಾನು ಬರ್ತಿರೋದು ಏನಾದರೂ ಒಂದು ಕೊಟ್ಟು ಬರ್ಕೊಂಡ್ರೇ ಸಮಾಧಾನ, ಮೋಟಿವೇಶನ್. ನೆನಪಾಯ್ತು ಏನಂತದ್ದು. ಲ್ಯಾಂಡ್ ಸರ್ವೇಯರ್ಗೆ ಅಪ್ಲೈ ಮಾಡಿದ್ದೆ, ಬಟ್ ಅದನ್ನೆಲ್ಲ ಬರೆದು ಪ್ರಿಪೇರ್ ಆಗಿದೆ. ಯಾವಾಗಂತಂದರೆ MBA ಆದಮೇಲೆ ಜಾಬ್ಗೆ ಹೋಗಿ ಟ್ರೈ ಮಾಡ್ತಿದ್ದೆ. ಸೊ ಲ್ಯಾಂಡ್ ಸರ್ವೇಯರ್ಗೆ ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡಿದ್ದೆ. ಅಟೆಂಡ್ ಆಗಿದೆ ಅಷ್ಟೇ. ಪ್ರಿಪೇರ್ ಆಗಿದ್ದೀನಿ ಸ್ವಲ್ಪ. ಏನು ನಮ್ಮೂರು ಲೈಬ್ರರಿಯಲ್ಲಿ ಹೋಗಿ ಬುಕ್ಸ್ ಎತ್ಕೊಂಬಂದಿದ್ದು ಇದನ್ನ ಇಟ್ಕೊಂಡೆ, ಇದನ್ನು ಕೊಟ್ಟೆ ಇಲ್ಲ ವಾಪಸ್ಸು. ಎಲ್ಲೆಲ್ಲೋ ಡೆಸ್ಟಿನಿ ಎಲ್ಲಿಂದ ಎಲ್ಲೆಲ್ಲಿಗೂ ಕರ್ಕೊಂಡೋಯ್ತು. ಆ್ಯಕ್ಚುಲಿ ಕರೆಕ್ಟಾಗಿ ಕುತ್ಕೊಂಡು ಪ್ರಿಪೇರ್ ಆಗಿದ್ದರೆ ಆಗ್ತಿತ್ತೇನೋ ಗೊತ್ತಿಲ್ಲ. ಇವಾಗ ಏಯ್ತ್ ಪಾಸ್ 9th ಅಂತ ಇಟ್ಕೊಳ್ಳಿ. 8th ಉಳಿದಿರೋ ಎಲ್ಲ ಬುಕ್ಸಲ್ಲೂ ಶೀಟ್ಸ್ ಎಲ್ಲ ಕಿತ್ಕೊಳ್ಳೋದು, ಶೀಟ್ಸ್ ಕಿತ್ಕೊಂಡು ಸಪ್ರೇಟಾಗಿ ಒಂದು ಈ ಥರ ಒಂದು ಫೈಲಲ್ಲಿ ಹಾಕಿಟ್ಕೊಳ್ಳೋದು. ಎಕ್ಸಾಮ್ ಟೈಮ್ಸಲ್ಲಿ ಎಲ್ಲ ವರ್ಕ್ ಮಾಡಿಬಿಟ್ಟು ರಫ್ ಶೀಟ್ಸ್ನ ಬಿಸಾಕ್ತಾ ಇದ್ದು. ಒಂದು ಕನ್ಸರ್ನ್ ಬುಕ್ ವೇಸ್ಟ್ ಆಗಬಾರ್ದು ಅಂತ ಎಲ್ಲರಿಗೂ ಇರುತ್ತೆ. ಬಟ್ ನಮ್ಮನೆ ಸ್ವಲ್ಪ ಹೆಚ್ಚುವರಿ. ಯಾಕೆ ಅಂತಂದರೆ ನಮ್ಮ ಇಷ್ಟು ಜನಕ್ಕೂ ಅಪ್ಪ ಬುಕ್ ಕೊಡಿಸ್ಬೇಕು. ಪಾಪ ಗ್ರೇಟ್, ಹ್ಯಾಟ್ಸ್ ಆಫ್ ನಮ್ಮಪ್ಪ. ಇಷ್ಟು ಜನಕ್ಕೂ ನಾವು ಕೇಳಿದಷ್ಟು ಎಜುಕೇಷನ್ ಕೊಡ್ತೀವಿ. ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂತಂದರೆ ಕೆಲ್ಸಕ್ಕೆ ಕಳಿಸ್ತಿದ್ದಾರಲ್ಲ. ಕೆಲವ್ರ ಮನೇಲೆಲ್ಲ ಓದಿಸ್ತಾರೆ, ಬಟ್ ಕೆಲ್ಸಕ್ಕೆ ಕಳಿಸಲ್ಲ. ಬಟ್ ಕೆಲ್ಸಕ್ಕೆ ಹೋಗೋಕೆ ಅವ್ರಿಗೆ ಆಸೆ ಇರುತ್ತೆ, ಯಾಕಂದರೆ ಟು ಬಿ ಇಂಡಿಪೆಂಡೆಂಟಾಗಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದು ಕಲಿಬೇಕು ಅಂತ. ಬಟ್ ಕಳಿಸಲ್ಲ. ಬಟ್ ನಮ್ಮ ಮನೇಲಿ ಆ ಥರ ಏನಿಲ್ಲ. ನಮ್ಮ ಮನೇಲಿ ಯಾವುದಕ್ಕೂ ರೆಸ್ಟ್ರಿಕ್ಷನ್ಸ್ ಇಲ್ಲ. ನೀನೇನು ಮಾಡ್ತೀನಿ ಅಂತಂದರೆ ಧಾರಾಳವಾಗಿ ಓದ್ತಿರ್ಬೋದು. ಅದಕ್ಕೆ ತುಂಬ ಗ್ರೇಟ್ಫುಲ್ ಇರಬೇಕು ನಾವು. ಇದು ಸಮಥಿಂಗ್ ಏನೋ ಸ್ಪೀಡ್ ಪೋಸ್ಟ್ ಟು ದಿ ವೆಸ್ಟ್ KM 2nd MBA ವಿಶೇಷ ಟೆಕ್ನಾಲಜಿಕಲ್ ಅಡ್ವಾನ್ಸ್ಡ್ ಮುದ್ದೇನಹಳ್ಳಿ. ಡೇಟ್ ಹಾಕಿಲ್ಲ. ಈ 2 ಸರ್ಟಿಫಿಕೇಟ್ಸ್ ಬಂದಿತ್ತು ಬೆಳಗಾವಿಯಿಂದ. ಸೊ ಅದರದ್ದು ಕೊಟ್ಟು ಕಳಿಸಿರೋ ನಮ್ಮ ಮಿಥುನ್ ಸರ್ ಅವರು. ಅವತ್ತು ಆ್ಯಕ್ಚುಲಿ ಕೊಟ್ಟಿದ್ದವರೇನೆ ನಮಗೆ, ಅಲ್ಲಿಂದ ಬಂದಿರೋದು ರಿಸೀವ್ ಮಾಡಿ ಇಟ್ಕೊಂಡು. ಎಲ್ಲ ವೇಸ್ಟ್ ಶೀಟ್ಸ್. ಸ್ಕೂಲಲ್ಲೆಲ್ಲ ಬರ್ತಿದ್ರಲ್ಲ ಏನಾದರೂ ಬುಕ್ಸ್ ಮಾರೋರು, ಮ್ಯಾಥಮೆಟಿಕ್ಸ್ ಈ ಸಿಂಪಲ್ ಬೇಸಿಕ್ ಫಾರ್ಮುಲಾಸು A+B² = A² + B² + 2AB. ಸೊ ಆ ಥರ ಬುಕ್ಸು ನನಗೆ ಇನ್ನೇನು ಯೂಸ್ ಆಗಲ್ಲ. ನನ್ನ ಮಕ್ಕಳಿಗೆ ಯಾವಾಗ ಹೇಳ್ಕೊಡ್ಬೇಕಾದ್ರೆ ಮೇ ಬಿ ಫ್ಯೂಚರಲ್ಲಿ ಏನಾದರೂ ಯೂಸ್ ಆಗುತ್ತೇನೋ. ಇದು ನಮ್ಮ ಅಕ್ಕ ಬರೆದಿರೋದು. ಹಿಂಗಿರುತ್ತೆ ಸೈನ್ಸ್ ಫಾರ್ಮುಲಾಸು, PUC ಎಲ್ಲ ಇಷ್ಟು ಉದ್ದ ಫಾರ್ಮುಲಾಸ್ ಅಂದ್ರೆ ಸ್ವಾಮಿ. AX BX ಇವಾಗ ಅನ್ನಿಸ್ತೈತೆ ಅದನ್ನೆಲ್ಲ ಹೆಂಗೆ ಓದ್ಕೊಂಬಂದೆ ನಾನು ಅಂದ್ಬಿಟ್ಟು. ಹುಳೋ ಅದು ಎಷ್ಟೆಷ್ಟು ಉದ್ದ ಇರ್ತೈತೆ ಒಂದೊಂದು ಈ ಫಾರ್ಮುಲಾ ಇಷ್ಟು ಉದ್ದ ಐತೆ. ಹೌ ಇಟ್ ಪಾಸಿಬಲ್? ಇಷ್ಟು ಸ್ಪೇಸಲ್ಲೇ ಇವಾಗ ಇಷ್ಟು ಆಚೆ ತೆಗ್ದಾಕಿರೋ ಅಷ್ಟೂ ಜೋಡಿಸ್ಬೇಕು ಒಂದು ಕಡೆ. ಕಬೋರ್ಡ್ ಕ್ಲೀನಿಂಗ್ ಎಲ್ಲ ಮುಗೀತು. ನನ್ನ ಥಿಂಗ್ಸು ಇಲ್ಲಿಂದ ಹಿಡಿದು ಇಲ್ಲಿ ತನಕ ಇಷ್ಟೇ ನನ್ನ ಥಿಂಗ್ಸು, ನನ್ನ ಮೆಮೊರೀಸು, ನನ್ನ ಅಕಾಡೆಮಿಕ್ಸ್ ರಿಲೇಟೆಡ್ ಆಗಿರೋದು. ಸೊ ಅಷ್ಟೇ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್.